ಸೊ ಅವ್ರು ಅಂದರೆ ಕನ್ಸಿಕ್ಯೂಟಿವ್ CB ಸೆಕೆಂಡ್ ಟೈಮ್ ಕಪ್ಪನ್ನು ಗೆದ್ದಿದ್ದು, ಜೊತೆಗೆ ವಿರಾಟ್ ಕೊಹ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಆಲ್ಮೋಸ್ಟ್ ಸೆಲೆಬ್ರೇಷನ್ಸ್ಗಳು ಅಂದರೆ ಈಗ ಜೋರಾಗಿ ನಡೀತಾ ಇದೆ. ಏನು ಅನ್ನಿಸ್ತಾ ಇದೆ ನೀವು RCB ಫ್ಯಾನ್ ಆಗಿ? ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ ಇವತ್ತು ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು. ಸೊ ನಮಗೆ ಒಂದು 2026 RCB ಕಪ್ ನಮ್ಮ ಕೈಗೆ ಬಂದಿದೆ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ವಿರಾಟ್ ಕೊಹ್ಲಿ ಅವರೇ. ಸೊ ನಮ್ಮ ಆಪತ್ ಬಾಂಧವ ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮ RCB ಟೀಮ್ನ ಕಾಪಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನೆವರ್ ಎಕ್ಸ್ಪೆಕ್ಟ್ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾವು ಗೆಲ್ತೀವಿ ಅಂತ. ಸಾರಿ, ಮಾತಾಡಬೇಕಾದ್ರೆ ಕಪ್ ಗೆದ್ದಿರೋ ಖುಷಿನಲ್ಲಿ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ನಂಗೆ ನಿಜವಾಗ್ಲೂ ತುಂಬ ಮುಂಚೆನೇ ಕಾನ್ಫಿಡೆಂಟ್ ಇತ್ತು, ಈ ಸಲನೂ ನಾವು ನಮ್ಮದು ಕಪ್ ತೊಗೊಳ್ತೀವಿ, ಈ ಸಲನೂ ಕಪ್ ನಮ್ಮದೇ ಅಂತ ಅಂದ್ಕೊಂಡಿದ್ದೆ. ಸೊ ಸಕ್ಸಸ್ ಆಗಿದೆ. ಅಂದರೆ ಈಗ ನೋಡಿ, ವಿರಾಟ್ ಕೊಹ್ಲಿ 75 ರನ್ಸ್ ನಾಟ್ ಔಟು ಅಂದರೆ ಥ್ರೂ ಔಟ್ ದಿ ಇನ್ನಿಂಗ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಅದು ಸ್ಪೆಷಲಿ ಫೈನಲಲ್ಲಿ ಈ ವಿರಾಟ್ ಕೊಹ್ಲಿ ಪ್ರೆಷರ್ನಲ್ಲಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಸೊ 75 ರನ್ಸ್ ಕೊಟ್ಟಿದ್ದಾರೆ ಅಂದರೆ ಅದು ದಿಸ್ ಇಸ್ ನಾಟ್ ಎ ಸಿಂಪಲ್ ಅಂತ ಹೇಳೋದಕ್ಕಾಗಲ್ಲ. ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಕ್ಯಾಪ್ಟನ್ ಔಟ್ ಆದಾಗ ತುಂಬಾ ಸ್ವಲ್ಪ ಭಯ ಆಯಿತು. ಆದರೂ ನಮ್ಮ ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಸ್ಟಿಲ್ ಗ್ರೌಂಡಲ್ಲಿ ಇದ್ದಾರೆ. ಸೊ ಟಿಲ್ ಎಂಡ್ ಅವ್ರು ಇರೋ ತನಕ ಯಾವುದೇ ರೀತಿ ಫ್ಯಾನ್ಸ್ಗೆ ನರ್ವಸ್ ಆಗಿಲ್ಲ. ತುಂಬ ಕೂಲಾಗೆ ಫ್ಯಾನ್ಸ್ ವಾಚ್ ಮಾಡಿ ಕಪ್ನ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿ, ಅದನ್ನು ತಂದುಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಒಂದು ಲಕ್ಕಿ ಡೇ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅವರು ಔಟ್ ಅಂತ ಹೇಳಿದಾಗ ಅದು ನನಗೆ 100% ಕಾನ್ಫಿಡೆಂಟ್ ಇತ್ತು. ನಾನು ಗಾಡ್ ಹತ್ರನೂ ಸಹ ಪ್ರೇ ಮಾಡ್ತಿದ್ದೆ ಅವರು ಔಟ್ ಆಗಬಾರ್ದಂತ. ಎನಿವೇ ನಾಟ್ ಔಟ್ ಅಂತ ಕೊಟ್ಟರಲ್ಲ, ಅದು ನನಗೆ ಆವಾಗ ಇನ್ನೂ ಕಪ್ ಕೊಟ್ಟಿದ್ದಕ್ಕಿಂತನೂ ನಮ್ಮ ಕಪ್ ಬಂದಿದ್ದಕ್ಕಿಂತನೂ ತುಂಬ ಜಾಸ್ತಿ ಖುಷಿ ಆಯಿತು ನಾಟ್ ಔಟ್ ಅಂತ ಆದಾಗ. ಲಾಸ್ಟ್ಗೆ ಅಂದರೆ 6 ಹೊಡೆದು ಮ್ಯಾಚನ್ನು ಫಿನಿಶ್ ಮಾಡೋದು, ಅದು ಓ ಮೈ ಗಾಡ್, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಒಂದು ಥ್ರಿಲ್ ಇರಲಿ. ಲಾಸ್ಟಿಗೆ ವಿರಾಟ್ ಕೊಹ್ಲಿ ಇಷ್ಟೊಂದು ಇದು ಮಾಡಿದ್ದಾರೆ, ಫ್ಯಾನ್ಸ್ಗೆಲ್ಲ ಒಂದು ಕ್ರೇಜ್ ಸಿಗಲಿ, ಆ ಒಂದು ಸಿಕ್ಸ್ ಬೇಕು ಅಂತ ನಾನು ಆ್ಯಕ್ಚುಲಿ ಒಂದು 7 ರನ್ಸ್ ಇತ್ತು, ಆವಾಗಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಒಂದು ರನ್ ಬರಲಿ, ಅದಾದಮೇಲೆ 6 ಬರಲಿ ಅಂತ. ಎನಿವೇ ಫೈನಲ್ ಒಂದೇ ಒಂದು ರನ್ ಇದ್ದಾಗಾದರೂ ಅವರು 6 ಹೊಡೆದು ಫಿನಿಶ್ ಮಾಡಿದ್ರಲ್ಲ, ಸೂಪರ್. ಅದು ಬೌಲಿಂಗ್ ಪರ್ಫಾರ್ಮೆನ್ಸ್ RCB ಎಸ್ಪೆಷಲಿ ಹೇಸಲ್ವುಡ್ ಇಲ್ಲ, ಬೌಲರ್ಸ್ ನಿಜವಾಗ್ಲೂ ನಮ್ಮ ಒಂದು RCB ಟೀಮ್ ಬೌಲರ್ಸ್ ಬಗ್ಗೆ ಮಾತಾಡೋದು ಏನು ಇದೆ ಇಲ್ಲ, ಯಾಕಂದರೆ ಒಳ್ಳೆ ಗುಡ್ ಬೌಲರ್ಸ್ ಇದ್ದಾರೆ. ಮತ್ತು ಈ ಸಲ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಟೀಮ್ಗೆ. ಬ್ಯಾಟರ್ಸು ಆಗಲಿ ಬೌಲರ್ಸ್ ಆಗಲಿ ತುಂಬ ಈಕ್ವಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಭುವನೇಶ್ವರ್ ಅವರು, ಹೇಸಲ್ವುಡ್ ಅವರು ಆ್ಯಕ್ಚುಲಿ ತುಂಬ ಮೇಯ್ನ್ ಬೌಲರ್ಸ್ ನಮಗೆ, ಒಂದು ಲೈಕ್ ವಿರಾಟ್ ಕೊಹ್ಲಿ ಥರ ಆಪತ್ ಬಂದವರು ಅಂತ ಅಂದ್ಕೊಳ್ತೀನಿ. ಸೊ ವೆರಿ ಗುಡ್ ಬೌಲರ್ಸ್ ಇದ್ದಾರೆ. ಸೊ ಅವರು ಮ್ಯಾಟ್ರ್ ಆಗ್ತಾರೆ ನಮ್ಮ ಈ ಕಪ್ ಕೊಟ್ಟಿರೋದಕ್ಕೆ, ಎಸ್ಪೆಷಲಿ ಮೇಯ್ನ್ ಬೌಲರ್ಸು ಆ್ಯಂಡ್ ವಿರಾಟ್ ಕೊಹ್ಲಿ ಅವರು. ಬಿಕಾಸ್ 155 ಸ್ಕೋರ್ನ ನಾವು 255 ಸ್ಕೋರ್ ಮಾಡಿದಾಗಲೇ ನಾವು ಚೆನ್ನಾಗಿ ಆಡಿದ್ದೀವಿ. ಇದು 155 ಸ್ಕೋರ್ಸು, ಅದು ಅವಾಗನೇ ನನಗೆ ಕಾನ್ಫಿಡೆಂಟ್ ಬಂದೋಯ್ತು, ಕಪ್ ಇನ್ನೇನು ನಮ್ಮದೇ ಆಲ್ಮೋಸ್ಟ್ ಬಂದಾಯ್ತಂತ. ಅದು ಮೇಯ್ನ್ ಒಂದು ಕೂಲಾಗಿ ಆಡೋದಕ್ಕೆ ಬೌಲರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸ್ಕೋರ್ಲೆಸ್ ಮಾಡಿದಾರಲ್ವ, ದಟ್ ಈಸ್ ಇಂಪಾರ್ಟೆಂಟ್. ಚೀರಪ್ ಆಬ್ವಿಯಸ್ಲಿ ಇವಾಗ ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಸುವರ್ಣ ಚಾನಲ್ನಲ್ಲಿ ಕಾಮೆಂಟ್ರಿ ಮಾಡಿ ಇದರಲ್ಲೂ ಒಂದು ಚೀರಪ್ ಮಾಡಿದ್ದೀನಿ, ತುಂಬ ಖುಷಿ ಸಿಕ್ಕಿದೆ. ಸೊ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಯಾರ್ಯಾರು ನನ್ನ ಗ್ರೂಪ್ ಇದೆ, RCB ಲವರ್ಸ್ ಇದ್ದಾರೆ, ಸೊ ತುಂಬ ಬಿಂದಾಸಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇವಾಗ ಇಲ್ಲಿಂದ ರನ್ನಿಂಗ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎನಿವೇ ಥ್ಯಾಂಕ್ ಯು ಸೊ ಮಚ್. ಸೊ ಈ ಸಲ 2026 ಕಪ್ನ ಸುವರ್ಣ ಚಾನಲಲ್ಲಿ ನಾನು ನಿಮಗೆ ವಿನ್ ಮಾಡಿ ಕೊಟ್ಟಿದ್ದೀನಿ. ವರ್ಲ್ಡ್ ಕಪ್ನೂ ಸಹ ನಾನು ತೊಗೊಂಬಂದು ಇಲ್ಲೇ ಕಾಮೆಂಟ್ರಿ ಮಾಡಿ ಗೆದ್ಕೊಟ್ಟಿದ್ದೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಸುವರ್ಣ ಚಾನಲ್ ಅಂದರೆ. ಸೊ ಇದೇ ಥರ ನನಗೆ ನನ್ನ ಅಭಿಮಾನನ ತೋರಿಸೋದಕ್ಕೆ ನಿಮ್ಮ ಒಂದು ಚಾನಲ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಲವ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.